ಸ್ಲೋವೇನಿಯಾ ನೋಡಿದಾದ್ಮೇಲೆ ನಾವು ಹುಡ್ಕೊಂಡು ಹೊಟ್ಟಿದ್ದು ಮೈಕ್ರೋಸಾಫ್ಟ್ ವಿಂಡೋಸ್ ನ ವಾಲ್ ಪೇಪರ್ ನಲ್ಲಿ ಫೀಚರ್ ಆಗಿರುವಂತಹ ಈ ಒಂದ್ ಜಾಗನ. ಅಂದಹಾಗೆ ಈ ಜಾಗ ಇರೋದು ಆಸ್ಟ್ರಿಯಾ ದೇಶದಲ್ಲಿ. ಆಸ್ಟ್ರಿಯಾ ನಾವಿದ್ದ ಹಂಗೇರಿಯ ನೇಬರ್ ಕಂಟ್ರಿ, ಹಾಗಾಗಿ ಟ್ರಾವೆಲಿಂಗ್ ಅಲ್ಲಿ ಅಷ್ಟೊಂದೇನ್ ಪಜಿತಿ ಇದ್ದಿಲ್ಲ. ಹಂಗೇರಿಯ ಬುಡಾಪೆಸ್ಟ್ ನಿಂದ ಸಾಲ್ಸ್ಬರ್ಗ್ ಗೆ ಬಸ್ ಜರ್ನಿ. ನಾವು ಬಂದ್ ಮೊದಲು ತಲುಪಿದ್ದು ಈ ಸಾಲ್ಸ್ಬರ್ಗ್ ನ ರೈಲ್ವೆ ಸ್ಟೇಷನ್ ಗೆ. ಇಲ್ಲಿ ಬಂದು ರೈಲ್ವೆ ಸ್ಟೇಷನ್ ನೋಡಿದಾಗ ನಮಗೆ ಡೌಟ್ ಆಗಿದ್ದು ಇದು ರೈಲ್ವೆ ಸ್ಟೇಷನ್ ಅಥವಾ ಏರ್ಪೋರ್ಟ್ ಅಂತ. ಅಷ್ಟು ಮಟ್ಟಿಗಿತ್ತು ಇಲ್ಲಿನ ಫೆಸಿಲಿಟಿ. ಇಲ್ಲಿ €1 ಅಂದ್ರೆ ₹100 ಕೊಟ್ಟು ವಾಶ್ರೂಮ್ ಯೂಸ್ ಮಾಡಿ ಫ್ರೆಶ್ ಅಪ್ ಆಗ್ಬೇಕಾದ್ರೆ ನಮ್ ಇಂಡಿಯಾದ ₹5 ವಾಶ್ರೂಮ್ ನೆನಪಾಯ್ತು. ಆದ್ರೆ ಕ್ಲೀನ್ಲಿನೆಸ್ ಬಗ್ಗೆ ಇಲ್ಲಿ ಯಾವುದೇ ರೀತಿ ಡೌಟ್ ಇದ್ದಿಲ್ಲ. ಅಷ್ಟು ಮಟ್ಟಿಗೆ ಸಖತ್ತಾಗಿ ನೀಟಾಗಿ ಫ್ರೆಶ್ ಆಗಿ ಇತ್ತು ಇಲ್ಲಿನ ವಾಶ್ರೂಮ್. ಹೋಗೋ ಜಾಗಕ್ಕಿಂತ ಹೋಗ್ತಾ ಇರೋ ದಾರಿ ಚೆನ್ನಾಗಿರುತ್ತೆ ಅನ್ನೋ ತರ ಒಂದೊಂದು ತಿರುವುಗಳಲ್ಲೂ ಕಾಣ್ತಾ ಇದ್ದ ಆಲ್ಪ್ಸ್ ಗಳು, ಬೆಟ್ಟ ಗುಡ್ಡಗಳು ಹೋಗೋ ಜಾಗದ ಬಗ್ಗೆ ನಿರೀಕ್ಷೆ ಹೆಚ್ಚು ಮಾಡಿತ್ತು. ಸಾಲ್ಸ್ಬರ್ಗ್ ಇಂದ ಒಂದು ಬಸ್ ಹತ್ತಿ ಮಧ್ಯದಲ್ಲಿ ಇಳ್ಕೊಂಡು ಮತ್ತೊಂದು ಟ್ರೈನ್ ಹಿಡ್ಕೊಂಡು ನಾವು ಬಂದ್ ತಲುಪಿದ್ದು ಹಾಲ್ಸ್ಟಾಟ್ ನ ಈ ಕೆರೆ ಬದಿಗೆ. ಇಲ್ಲಿಂದ ಒಂದು ಫೆರಿ ರೈಡ್ ಇತ್ತು. ಅಂದಹಾಗೆ ಈ ಫೆರಿಯಲ್ಲಿ ಬರೀ ಕ್ಯಾಶ್ ಮಾತ್ರ ಇಸ್ಕೊಳ್ಳೋದು, ಕಾರ್ಡ್ ಪೇಮೆಂಟ್ ನ ಇಲ್ಲಿ ಅಕ್ಸೆಪ್ಟ್ ಮಾಡೋದಿಲ್ಲ. ಈ ಕೆರೆ ಮೇಲಿನ ಫೆರಿ ರೈಡ್ ಪ್ರಕೃತಿಯ ವಿಸ್ಮಯನ್ನ ನಮಗೆ ತೋರಿಸ್ತಾ ಇತ್ತು. ಈ ಫೆರಿ ಮೇಲೆ ನಾವು ಹೋಗಿ ತಲುಪಿದ್ದೆ ಈ ಹಾಲ್ಸ್ಟಾಟ್ ನ ವಿಲೇಜ್. ಹೋಗಿ ಇಳಿದ ತಕ್ಷಣ ಕೆರೆ ನಡುವೆ ಇದ್ದ ಈ ವಿಲೇಜ್ ಪ್ರಕೃತಿಯ ಸೊಬಗನ್ನ ತೋರಿಸ್ತಾ ಇತ್ತು. ಸುತ್ತಮುತ್ತಲು ನೋಡ್ಕೊತಾ ಸಿಕ್ಕಾಬಟ್ಟೆ ಪಿಕ್ಚರ್ಸ್ ತಗೊಂತ ನಾವು ಹೋಗಿ ತಲುಪಿದ್ದು ಈ ಫಿನಿಕ್ಯುಲರ್ ಶುರುವಾಗಂತ ಜಾಗಕ್ಕೆ. ಈ ಫಿನಿಕ್ಯುಲರ್ ಹತ್ತಿ ಮೇಲೆ ಇಳಿದು ಹತ್ತತ್ರ 1 ಕಿಲೋಮೀಟರ್ ನಡೆದಾಗ ಸಿಗೋದೆ ಈ ಸ್ಕೈ ವಾಕ್. ಈ ಹಾಲ್ಸ್ಟಾಟ್ ವಿಲೇಜ್ ನ ಫೇಮಸ್ ಜಾಗ ಕೂಡ ಹೌದು ಈ ಸ್ಕೈ ವಾಕ್. ಇಲ್ಲಿಂದ ಸುತ್ತಲೂ ನೋಡಿದಾಗ ಇದೇ ಬೇರೆ ಪ್ರಪಂಚ ಅಂತ ಅನ್ಸ್ಬಿಡ್ತು. ಆದ್ರೆ ಸಿಕ್ಕಾಬಟ್ಟೆ ಬಿಸಿಲು ಇದ್ದಿದ್ರಿಂದ ಅಷ್ಟಾಗಿ ಕಂಫರ್ಟಬಲ್ ಇದ್ದಿಲ್ಲ ಜಾಸ್ತಿ ಟೈಮ್ ಇಲ್ಲಿ ಸ್ಪೆಂಡ್ ಮಾಡೋಕೆ. ಅಷ್ಟಿದ್ರು ಸಾಕಷ್ಟು ಫೋಟೋಸ್ ತಗೊಂಡು ಮಸ್ತಕದಲ್ಲಿ ನೆನಪುಗಳನ್ನು ತುಂಬಿಸ್ಕೊಂಡು ನನ್ನ ಪುಸ್ತಕದಲ್ಲಿ ಕಥೆ ಕವನ ಬರ್ಕೊಂಡು ಕೆಳಗೆ ಬಂದು ಇಳಿದಾಗ ಒಂದಿಷ್ಟು ಸ್ನೇಹಿತರ ಎನರ್ಜಿ ಲೆವೆಲ್ ಲೋ ಆಗಿತ್ತು. ಇಲ್ಲಿನ ವಿಲೇಜ್ ಬ್ಯಾಕ್ ಡ್ರಾಪ್ ಅಲ್ಲಿ ಫೋಸ್ ಕೊಡ್ತಾ ಫೋಟೋ ತಗೊಂತಾ ಇರ್ಬೇಕಾದ್ರೆ ನೆನಪಾಗಿದ್ದು ಇಲ್ಲಿರೋ ಒಂದು ಪುಟ್ಟ ಫಾಲ್ಸ್. ಎನರ್ಜಿ ಇದ್ದ 3 ಜನ ಮೇಲೆ ಹತ್ಕೊಂಡು ಫಾಲ್ಸ್ ನೋಡಕ್ಕೆ ಹೋದ್ವಿ. ಮಿಕ್ದವರು ಈ ಕೆರೆ ದಡದಲ್ಲಿ ಚರ್ಚ್ ಪಕ್ಕ ನೆರಳಲ್ಲಿ ಸೆಟ್ಲ್ ಆದ್ರು. ಮೇಲೆ ಹತ್ತಿ ಫಾಲ್ಸ್ ನೋಡ್ಕೊಂಡು ಕೆಳಗೆ ಬಂದಾಗ ಸಂಜೆ ಹತ್ರ ಆಗಿತ್ತು. ಆಗ ನಮ್ ಕಣ್ಣಿಗೆ ಬಿದ್ದಿದ್ದೆ ಈ ಪುಕ್ ನ ಲೆಗಸಿ ಗಾಡಿ. ಈ ಗಾಡಿ ಬಗ್ಗೆ ಸಪರೇಟ್ ರೀಲ್ ನನ್ನ ಪ್ರೊಫೈಲ್ ಅಲ್ಲಿ ಇದೆ, ಒಂದ್ಸಲ ನೋಡ್ಕೊಂಡ್ ಬನ್ನಿ. ಮತ್ತದೆ ಫೆರಿ ಹತ್ಕೊಂಡು ರೈಲ್ವೆ ಸ್ಟೇಷನ್ ಬಂದಿಳಿದು ಅಲ್ಲಿಂದ ಒಂದ್ ಟ್ರೈನ್ ಇಟ್ಕೊಂಡು ಮತ್ತೊಂದ್ ಬಸ್ ಸ್ಟೇಷನ್ ಹೋಗಿ ಅಲ್ಲಿ ಬಸ್ ಹತ್ಕೊಂಡು ನಾವು ಬಂದ್ ತಲುಪಿದ್ದು ಸಾಲ್ಸ್ಬರ್ಗ್ ಗೆ. ಯಾಕಂದ್ರೆ ನಮ್ ಸ್ಟೇ ಇದ್ದಿದ್ದು ಸಾಲ್ಸ್ಬರ್ಗ್ ಅಲ್ಲಿ. ಸಾಲ್ಸ್ಬರ್ಗ್ ಕಥೆನ ಮುಂದಿನ ರೀಲ್ ಅಲ್ಲಿ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋನ ನೋಡ್ಬೇಕಂತಿದ್ರೆ ಫಾಲೋ ಮಾಡೋದನ್ನ ಮರಿಬೇಡಿ.